स्वागत है आपका बी न्यूज नेशन में। मैं हूं आबिद हुसैन शेख। ग्रामीण भाग में कोरोना के केसेस बढ़े, डीसी पी सुनील कुमार का बयान। बीजापुर जिला अधिकारी पी सुनील कुमार ने कहा कि जिले के ग्रामीण भागों में कोरोना के आंकड़ों में देखा जाए तो 75% कोरोना के मामले देखे गए हैं और सिटी में सिर्फ 25% ही पॉजिटिविटी रेट मिला है। इन सब को देखते हुए प्रशासन की ओर से ग्रामीण भाग के इलाकों में फोकस करके नज़दीकी प्राइमरी हेल्थ सेंटर के करीब कोविड केयर सेंटर का निर्माण करके दवाई और इलाज करने का काम प्रशासन की ओर से किया जा रहा है। क्रिटिकल पेशेंट्स को तालुका अस्पताल में शिफ्ट करके उनकी देखभाल की जाएगी। इसकी जानकारी को जिले के सभी 200 पंचायती जिम्मेदारों को वीडियो कॉन्फ्रेंसिंग के जरिए जानकारी दी गई है। उनके साथ मिलकर कोरोना को भगाने का काम किया जाएगा, कहा डीसी पी सुनील कुमार ने। ನಮ್ಮ ಜಿಲ್ಲೆಯಲ್ಲಿ ಈ ಕೋವಿಡ್ ಪ್ರಕರಣಗಳನ್ನು ನಾವು ನೋಡಬೇಕಾದ್ರೆ ಏಪ್ರಿಲ್ 1ರಿಂದ ಇವತ್ತಿನವರೆಗೂ ನಮ್ಮ ಹತ್ರ ಈ ಕೋವಿಡ್ ಸೆಕೆಂಡ್ ವೇವ್ ಟೈಮ್ನಲ್ಲಿ ಆಗಿರೋ ಪ್ರಕರಣಗಳ ಬಗ್ಗೆ ನೋಡಿದರೆ ನಾವು ಏಪ್ರಿಲ್ 1ರಿಂದ ಏಪ್ರಿಲ್ 15, 20ವರೆಗೆ ಪೀಕ್ನಲ್ಲಿ ಹೋಗಿ ಆಮೇಲೆ ಮೇ ತಿಂಗಳಲ್ಲಿ ಕೂಡ ಮೇ 5ವರೆಗೂ ಕೂಡ ಪ್ರಕರಣಗಳು ಹೆಚ್ಚಿಗೆ ಆಗಿ ಈಗ 10ರಿಂದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಕರಣಗಳು ಕಮ್ಮಿ ಆಗ್ತಾ ಬಂದಿದ್ದವು. ಆದರೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಏಪ್ರಿಲ್ 1 2 ವೀಕ್ಸ್ನಲ್ಲಿ ನಮಗೆ ವಿಜಯಪುರ ಸಿಟಿ ಮಾತ್ರ 75ರಿಂದ 80% ಪ್ರಕರಣಗಳು ಪತ್ತೆ ಆಗ್ತಾಯಿದ್ವು. ಉಳಿದ ತಾಲೂಕಾ ಕೇಂದ್ರಗಳಲ್ಲಿ ಹಳ್ಳಿಗಳಲ್ಲಿ ಓನ್ಲಿ 20 to 25% ಮಾತ್ರ ಪ್ರಕರಣಗಳಿರ್ತಾಯಿದ್ವು. ಒಂದು ತಿಂಗಳಾದ ನಂತರ ಈ ದಿನಗಳಲ್ಲಿ ನಾವು ನೋಡಬೇಕಾದ್ರೆ ಸುಮಾರು 75ರಿಂದ 80% ಅಷ್ಟು ಪಾಸಿಟಿವ್ ಪ್ರಕರಣಗಳು ನಾವು ರೂರಲ್ ಏರಿಯಾದಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ವಿಜಯಪುರ ಸಿಟಿನಲ್ಲಿ ನೋಡಿದರೆ ಇವಾಗ 20ರಿಂದ 25% ಮಾತ್ರ ಪಾಸಿಟಿವ್ ಪ್ರಕರಣಗಳು ಬರ್ತಾಯಿದ್ದವು. ಸೊ ಇದರಲ್ಲಿ ನಾವು ಇಮಿಡಿಯೇಟ್ಲಿ ಕೋರ್ಸ್ ಕರೆಕ್ಷನ್ ಮಾಡಬೇಕಾಯಿತು. ಅಂದರೆ ನಮ್ಮ ಫೋಕಸ್ ಎಲ್ಲ ಹಳ್ಳಿಗಳಲ್ಲಿ ಶಿಫ್ಟ್ ಮಾಡಬೇಕಾಯಿತು. ಇವಾಗ ನಾವು ಸಿಟಿನಲ್ಲಿ ನಾವು ನೋಡಬೇಕಾದ್ರೆ ಆಕ್ಸಿಜನ್ ಕೊರತೆ ಆಗಲಿ, ಆಮೇಲೆ ರೆಮ್ಡಿಸಿವಿರ್ ಕೊರತೆ ಆಗಲಿ, ಬೆಡ್ ಅವೈಲಬಿಲಿಟಿ ಬಗ್ಗೆ ಆಗಲಿ ನಾವು 24 ತಾಸು ದಿನದಲ್ಲಿ ಕೆಲಸ ಮಾಡಿ ನಾವು ಜಿಲ್ಲಾ ಪಂಚಾಯತ್ ಸಿ ಅವರು ಮತ್ತು ನಮ್ಮೆಲ್ಲ ನೋಡಲ್ ಅಧಿಕಾರಿಗಳು ಭಾಳ ಕಷ್ಟದಿಂದ ಈ ಕಳೆದ ಒಂದು 15 ದಿವಸ ನಮಗೆ ಆಗಿದೆ. ಈಗ ನಮ್ಮ ಫೋಕಸ್ ಹಳ್ಳಿಗಳಲ್ಲಿ ನಾವು ಶಿಫ್ಟ್ ಮಾಡಿದ್ದೇವೆ. ಯಾಕಂದರೆ ಇಲ್ಲಿ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೇವೆ. ಈಗ ನಮ್ಮ ಸ್ಟ್ರಾಟಜಿ ಏನಂದರೆ ರಾಜ್ಯ ಸರ್ಕಾರ ಹೇಳಿದಾಗೆ ರೂರಲ್ ಏರಿಯಾದಲ್ಲೇ ನಾವು PHC ನಿಯರ್ ಬೈ ಪ್ರೈಮರಿ ಹೆಲ್ತ್ ಕೇರ್ ನಿಯರ್ ಬೈ ಒಂದು ಕೋವಿಡ್ ಕೇರ್ ಸೆಂಟರ್ನ ಮಾಡಿ ಅಲ್ಲೇ ಇವರಿಗೆ ಔಷಧಿಗಳನ್ನು ಕೊಡೋದು, ಟ್ರೀಟ್ಮೆಂಟ್ ಕೊಡೋದು, ಏನಾದರೂ ಸಮಸ್ಯೆಗಳಾದರೆ ಎಸ್ಕಲೇಟ್ ಮಾಡಿ ತಾಲೂಕು ಆಸ್ಪತ್ರೆ, CHC ಆಮೇಲೆ ಜಿಲ್ಲಾ ಆಸ್ಪತ್ರೆಗೆ ಇದನ್ನು ಕಳಿಸಲಿಕ್ಕೆ ಪ್ಲ್ಯಾನ್ ಮಾಡಬೇಕಂತ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಕಳೆದ ಸಾಟರ್ಡೇನೇ ನಮ್ಮ ಎಲ್ಲ ಪಂಚಾಯತಿ ಟಾಸ್ಕ್ ಫೋರ್ಸ್ಗಳಿಗೆ ಒಂದು ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ 200 ಚಿಲ್ಲರೆ ಪಂಚಾಯತಿಗಳಿಂದ ಎಲ್ಲರಿಗೂ ನಾವು ಮಾತಾಡಿದ್ದೇವೆ. ಸಂಡೇ ಕೂಡ ಎಲ್ಲ ಸಂಬಂಧಪಟ್ಟ THO ಮತ್ತು ಮೆಡಿಕಲ್ ಆಫೀಸರ್ಗಳಿಗೆ ಒಂದು ವೀಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲರಿಗೂ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಮಂಡೇಯಿಂದ ನಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ. ಇದರ ಬಗ್ಗೆ ಅಂಕಿ ಅಂಶಗಳ ಬಗ್ಗೆ ಮಾನ್ಯ ಜಿಲ್ಲಾ ಪಂಚಾಯತ್ CO ಅವರು ತಿಳಿಸ್ತಾರೆ ಈಗ ನಿಮಗೆ. ಸೊ ನಾವಿಲ್ಲಿ ಮಾಡಿದ್ದು ಏನಂದರೆ ಪ್ರತಿ ಹಳ್ಳಿನಲ್ಲಿ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ಗ್ರಾಮ ಪಂಚಾಯತಿ ಕಾರ್ಯಪಡೆ, ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಏನಿದೆ ಲೆಡ್ ಬೈ ಗ್ರಾಮ ಪಂಚಾಯತ್ ಅಧ್ಯಕ್ಷ, PDO ಮತ್ತು ಇತರೆ ಮೆಂಬರ್ಗಳು, ಆಶಾ ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರೂ ಸೇರಿ ಮನೆ ಮನೆಗೆ ಹೋಗಿ ಪ್ರತಿ ದಿವಸ ಸಿಂಪ್ಟಮ್ಯಾಟಿಕ್ ಪೀಪಲ್ ಯಾರಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ SpO2 ಚೆಕ್ ಮಾಡೋದು, ಈ ಪಲ್ಸ್ ಆಕ್ಸಿಮೀಟರ್ ಜೊತೆಗೆ, ಆಮೇಲೆ ಅವ್ರಿಗೆ ಫೀವರ್, ನೆಗಡಿ, ಕೆಮ್ಮು, ಬೇರೆ ಏನಾದರೂ ಸಿಂಪ್ಟಮ್ಸ್ ಇದ್ದಲ್ಲಿ ಅಂಥವರನ್ನು PDO ಗಮನಕ್ಕೆ ತಂದು PDO ಅವರು ಒಂದು ವೆಹಿಕಲ್ ಕೂಡ ಅರೇಂಜ್ ಮಾಡಿ ಅವರಿಗೆ ಪ್ರಾಥಮಿಕ ಹೆಲ್ತ್ ಕೇರ್ ಸೆಂಟರ್, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗೆ ಕಳಿಸ್ತಾರೆ. ಅಲ್ಲೇ ಅವರಿಗೆ ಚೆಕ್ ಮಾಡಿ ಸ್ವ್ಯಾಬ್ ತೆಗೆದು ಸಿಂಪ್ಟಮ್ಸ್ ಇದ್ದಲ್ಲಿ ಅವರಿಗೆ ಔಷಧಿ ಕೊಟ್ಟು ಅವ್ರ ಮನೆಯಲ್ಲೇ ಸಪ್ರೇಟ್ ಕೋಣೆ ಇದ್ದರೆ ಸಾಧ್ಯವಾದಷ್ಟು ನಾವು ಕೋವಿಡ್ ಕೇರ್ ಸೆಂಟರ್ಗೆ ನಾವು ಪುಷ್ ಮಾಡ್ತೀವಿ. ಆದರೂ ಕೆಲವರು ಒಪ್ಪೋದಿಲ್ಲ, ನಮಗೆ ದೊಡ್ಡ ಮನೆ ಇದೆ, ಮನೆಯಲ್ಲೇ ಇರ್ತೀವಿ ಅಂಥ ಕೆಲವು ಸಂದರ್ಭಗಳಲ್ಲಿ ನಾವು ಅವರಿಗೆ ಹೋಮ್ ಕ್ವಾರಂಟೈನ್ಗೆ ಸದ್ಯಕ್ಕೆ ಬಿಡ್ತಾ ಇದ್ದೀವಿ, ಕೆಲವರಿಗೆ ಮಾತ್ರ. ಉಳಿದವರಿಗೆ ಕೋವಿಡ್ ಕೇರ್ ಸೆಂಟ್ರಲ್ಲಿ ಇರ್ತೀವಿ. ರಿಸಲ್ಟ್ ಬಂದ ನಂತರ ಪಾಸಿಟಿವ್ ಅಂತ ಗೊತ್ತಾದಲ್ಲಿ ನಾವು ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ನೆಗೆಟಿವ್ ಇದ್ದು ಸಿಂಪ್ಟಮ್ಸ್ ಇದ್ದರೂ ಕೂಡ ಅಲ್ಲೇ ಇರಲಿಕ್ಕೆ ತಯಾರಿದ್ದರೆ ನಾವು ಅಲ್ಲೇ ಇಟ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಮನೆಗೆ ಕಳಿಸಿ, ಅವರು RT-PCR ನೆಗೆಟಿವ್ ಇರೋದ್ರಿಂದ ಮನೆಗೆ ಕಳಿಸಿ ಅವರಿಗೆ ಔಷಧಿ ಕೊಟ್ಟು ಕಳಿಸ್ತೇವೆ. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದು ಬಹಳ ಚೆನ್ನಾಗಿ ನಡ್ತಾ ಇದೆ. ನಾವಿವಾಗ ಬೆಳಗ್ಗೆಯಿಂದ ಈಗ ಗುಣಕಿ, ಜಲಕಿ ಮತ್ತು ಹೊರ್ತಿ
3 ಹಳ್ಳಿಗಳಲ್ಲಿ ನೋಡಿದ್ದೀವಿ. ಆಮೇಲೆ ಅಲ್ಲಿ ಸರ್ವೆ ಯಾವ ರೀತಿ ಮಾಡ್ತಾರೆ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತ್ ಕಾರ್ಯಪಡೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಈ 3 ಹಳ್ಳಿಗಳಲ್ಲಿ ನಾವು ಡೀಟೇಲಾಗಿ ಚೆಕ್ ಮಾಡಿ ಬಂದಿದ್ವಿ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ತಿರುಗಾಡ್ತಾ ಇದ್ದಾರೆ. ಒಂದೊಂದು ಟೀಮ್ಗೆ ಒಂದು ದಿವಸಕ್ಕೆ 50 ಮನೆಗಳು ನಾವು ಗುರಿ ಕೊಟ್ಟಿದ್ದೇವೆ. ಈ ರೀತಿ ಮಾಡಿದರೆ ನಾವು ಬಹುಶಃ ಸಂಡೇ ಮಂಡೇಗೆ ಕಂಪ್ಲೀಟ್ ಸರ್ವೆ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ನಮಗೆ ಸಿಂಪ್ಟಮ್ಯಾಟಿಕ್ ಪೀಪಲ್ ಎಷ್ಟು ಜನ ಅಂತ ಗೊತ್ತಾಗುತ್ತೆ. ಸೊ ಅವ್ರನ್ನೆಲ್ಲರೂ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದರೆ ಫಸ್ಟ್ 5 to 7 ಡೇಸಲ್ಲಿ ಈ ಹಾಸ್ಪಿಟಲೈಸೇಷನ್ ನೋವು ತಪ್ಪುತ್ತೆ ನಮಗೆ. ಅವರೆಲ್ಲರಿಗೂ ಇಲ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಟು ಸುಧಾರಣೆ ಮಾಡಬಹುದು ಅನ್ನೋ ಮುಖ್ಯ ಉದ್ದೇಶದಿಂದ ನಾವು ಈ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೇವೆ. ಧನ್ಯವಾದಗಳು. ಬಿಜಾಪುರ ಜಿಲ್ಲೆಯ 212 ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಪಡೆಗಳು ಈಗಾಗಲೇ ಸಭೆಯನ್ನು ನಡೆಸಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಗ್ರಾಮ ಪಂಚಾಯಿತಿ ಕಾರ್ಯಪಡೆಯಿಂದ ಮಾಸ್ಕ್ ಸ್ಯಾನಿಟೈಸರ್ಗಳನ್ನು ಕೊಟ್ಟು ಆಶಾ ಅಂಗನವಾಡಿ ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಸು ಮನೆ ಮನೆಗೆ ಭೇಟಿ ಕೊಟ್ಟು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿರುವಂತೆ ಸರ್ವೆ ಕಾರ್ಯವನ್ನು ಮುಗಿಸಿದ್ದಾರೆ. ಸೊ ಇದುವರೆಗೆ ಒಟ್ಟು 1899 ಈ 4 ದಿನಗಳಲ್ಲಿ 1899 ರೋಗ ಲಕ್ಷಣ ಇದ್ದವರನ್ನು ಸೊ ನಮ್ಮ ಕಾರ್ಯಪಡೆಗಳು ಮತ್ತು ಆಶಾ ಅಂಗನವಾಡಿಯವರು ಗುರುತು ಮಾಡಿದ್ದಾರೆ. ಸೊ ಅದರಲ್ಲಿ 78 ಜನರಿಗೆ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿದ್ದಾರೆ. ಉಳಿದವರಿಗೆ ಹೋಮ್ ಐಸೋಲೇಷನ್ದಲ್ಲಿ ಅವಕಾಶ ಇದ್ದದಕ್ಕೆ ಅವ್ರಿಗೆ ಹೋಮ್ ಐಸೋಲೇಷನ್ದಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಹೋಮ್ ಐಸೋಲೇಷನಲ್ಲಿ ಕಂಟಿನ್ಯೂ ಇದ್ದವ್ರಿಗೂ ಸಹ ಅವ್ರಿಗೆ ಸ್ಯಾಂಪಲ್ ಟೆಸ್ಟನ್ನು ಮಾಡಿ ಮತ್ತು ಅವರಿಗೆ ಬೇಸಿಕ್ ಮೆಡಿಕಲ್ ಕಿಟ್ಟನ್ನು ಸಹ PSC ಮತ್ತು ನಮ್ಮ ಗ್ರಾಮ ಪಂಚಾಯತ್ ಕಾರ್ಯಪಡೆಗಳು ಕೊಡ್ತಾ ಇದ್ದಾವೆ. ಸೊ ಉಳಿದಂತೆ ಈ 78 ಕೋವಿಡ್ ಕೇರ್ ಸೆಂಟರ್ದಲ್ಲಿ ಇರೋರಿಗೆ ಸೊ ಅಲ್ಲಿ ಸ್ಯಾಪ್ ಕಲೆಕ್ಟ್ ಮಾಡಿ ಮತ್ತು ಬೇಸಿಕ್ ಮೆಡಿಕಲ್ ಕಿಟ್ಟನ್ನು ಮತ್ತು ಟ್ರೀಟ್ಮೆಂಟನ್ನು PSC ಡಾಕ್ಟರ್ಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಹೆಂಗೆ ಗುಣಮುಖ ಆಗ್ತಾರೆ ಹಂಗಂಗೆ ಅವ್ರಿಗೆ ಡಿಸ್ಚಾರ್ಜು ಮಾಡ್ತಾರೆ. ಸೊ ಶುಕ್ರವಾರ ನಾವು ಡೆಡ್ಲೈನ್ ಕೊಟ್ಟಿದ್ದೀವಿ ಸರ್ವೆ ಮುಗಿಲಿಕ್ಕೆ. ನಾಡಿದ್ದು ಅನ್ನೊತ್ತಿಗೆ ಸರ್ವೆ ಕಾರ್ಯ ಮುಗಿಬೋದು ನಮ್ಮದು. ಸೊ ಈ ರೋಗ ಲಕ್ಷಣ ಇದ್ದವ್ರನ್ನ ಗುರುತು ಮಾಡೋ ಪ್ರಕ್ರಿಯೆ ನಿರಂತರವಾಗಿ ನಡೀತಿರ್ತೈತಿ. ಸೊ ಇದಾದಮೇಲೂ ಗ್ರಾಮ ಪಂಚಾಯತಿಯಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಲಕ್ಷಣಗಳಿದ್ದವರು ಅನ್ನೋದನ್ನು ಎಲ್ಲ ಪಂಚಾಯತಿಯಿಂದ ಪಾಂಪ್ಲೆಂಟ್ ಮಾಡಿ ಮನೆ ಮನೆಗೆ ಸಹ ಹಂಚಿದ್ದಾರೆ. ಮತ್ತು ಆಶಾ ಕಾರ್ಯಕರ್ತರು ತಮ್ಮೊಂದಿಗೆ ಪಲ್ಸ್ ಆಕ್ಸಿಮೀಟರ್ನ ಇಟ್ಕೊಂಡು SpO2ನ ಚೆಕ್ ಮಾಡಿದ್ದಾರೆ ಮತ್ತು ಗ್ರಾಮಸ್ಥರಿಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಈ ಮೂಲಕ ಹೋಮ್ ಐಸೋಲೇಷನಲ್ಲಿ ಇದ್ದವರು ಸಹ ವೈಯಕ್ತಿಕವಾಗಿ ನೋಟಿಸನ್ನು ಕೊಟ್ಟಿದ್ದಾರೆ ನಮ್ಮವರು. ಎರಡನೇದು ಅವ್ರ ಮನೆಗೆ ಕ್ವಾರಂಟೈನ್ ನೋಟಿಸನ್ನು ಕೊಟ್ಟಿದ್ದಾರೆ ಮತ್ತು ಆ ಮನೆಗೆ ಎಕ್ಸಿಟ್ ಎಂಟ್ರಿಗೆ ಸೀಲ್ ಡೌನು ಸಹ ಇವತ್ತಿನಿಂದ ಮಾಡಂತ ಹೇಳಿದ್ವಿ. ಸೊ ಅವ್ರಿಗೆ ಹೋಮ್ ಐಸೋಲೇಷನ್ ಇದ್ದರೆ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಬಾರ್ದು ಮತ್ತು ಅವರು ಹೋಮ್ ಐಸೋಲೇಷನ್ಗೆ ನೋಟಿಸನ್ನು ಕೊಟ್ಟಿದ್ದನ್ನು ಸಹ ಫೋಟೋ ತೆಗೆದು ಇಟ್ಕೊಳ್ಳಿ ಅಂತೇಳಿ ಗ್ರಾಮ ಪಂಚಾಯತಿ ಕಾರ್ಯಪಡೆಗಳಿಗೆ ಹೇಳಿದ್ವಿ. ಅವ್ರು ಅದೇ ರೀತಿ ನೋಟಿಸ್ಗಳನ್ನು ಕೊಟ್ಟಿದ್ದನ್ನು ಸಹ ಫೋಟೋ ತೆಗೆದು ಇಟ್ಕೊಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಅಂಜಿಕೆ ಇರಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಹೋಮ್ ಐಸೋಲೇಷನ್ದಲ್ಲಿದ್ದವ್ರಿಗೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಕಾರ್ಯಪಡೆಯವರು. ಮತ್ತು ಕಾರ್ಯಪಡೆಯವರು ನಿಮ್ಗೆ ನಾವು ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡ್ತೀವಿ ಅಂದಾಗ ಭಾಳಷ್ಟು ಜನ ಅವರು ಬೀಗರು ಫ್ರೆಂಡ್ಸ್ ಮನೆಗಳು ಎಲ್ಲಿ ತೋಟದಲ್ಲಿರ್ತಾವ ಅಥವಾ ಹೊಲದಲ್ಲಿರ್ತಾವ ಅಲ್ಲಿ ಸಹ ಸಾಕಷ್ಟು ಜನ ಶಿಫ್ಟ್ ಆಗಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಒಂದು ವಾರದ ಹಿಂದೆ ಏನು ಸರ್ವೆ ಮಾಡಿದ್ವಿ. ಕೋವಿಡ್ ಕೇರ್ ಸೆಂಟರ್ ನಾವು 60 ಸ್ಥಾಪನೆ ಮಾಡಿದ್ವಿ. ಈಗಾಗಲೇ ಜಿಲ್ಲೆಯಲ್ಲಿ 3200 ಕೆಪಾಸಿಟಿ ಇದೆ ಅವಕ್ಕೆ. ಸೊ ಅವುಗಳನ್ನು ನಾವು ತಹಶೀಲ್ದಾರ್ ಕಡೆಯಿಂದ ಮ್ಯಾನೇಜ್ ಮಾಡಿಸತ್ತೀವಿ. ಸೊ ಡಾಕ್ಟರ್ಗಳಿಂದ ಟ್ರೀಟ್ಮೆಂಟ್ ಕೊಡಿಸತ್ತೀವಿ. ಮತ್ತು ಊರುಗಳಲ್ಲಿ ಗ್ರಾಮಗಳಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಮುಂದಿನ ಒಂದು ವಾರದಲ್ಲಿ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾವೆ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಸೋಂಕು ಹರಡುವುದನ್ನು ಸಹ ನಿಯಂತ್ರಣ ಆಗ್ತೈತೆ ಅನ್ನೋ ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. और ख़बरों के लिए देखते रहिए B News Nation।